ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಹೈಕಮಾಂಡ್ ಒತ್ತಡಕ್ಕೆ ಸಿಲುಕಿರುವಂತಹ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸವಿದ್ದಂತಹ ಜನರಿಗೆ ಮನೆ ಕೊಡೋದಕ್ಕೆ ಮುಂದಾಗಿದೆ. ಕಾನೂನಿನ ತೊಡಕಿದ್ರೂ ಕೂಡ ಮಾನವೀಯತೆ ಆಧಾರದ ಮೇಲೆ ಮನೆ ಕೊಡೋದಕ್ಕೆ ಮುಂದಾಗಿದೆ. ಇದೀಗ GBAಗೆ ಮನೆ ಕಳ್ಕೊಂಡವರು ಎಷ್ಟು ಅನ್ನೋ ಫೈನಲ್ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಬಿಜೆಪಿ ನಾಯಕರು ಕೂಡ ಸಮರ ಸಾರಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಬಿಜೆಪಿ ನಡುವೆ ಮುಂದುವರಿದ ಕೋಗಿಲು ಕದನ. ಹೆಂಗೆ ಕೊಡ್ತೀರಾ ನೀವು? ಕಾನೂನನ್ನ ಗಾಳಿಗೆ ತೂರಿ. ಲೇಔಟ್ಗೆ ಬಿಜೆಪಿ ನಿಯೋಗ, ಅಧಿಕಾರಿಗಳಿಗೆ ಅಶೋಕ್ ವಾರ್ನಿಂಗ್. ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಕಟ್ಟಿ? 5 ವರ್ಷ 6 ವರ್ಷ 7 ವರ್ಷ ಆಯ್ತು. 7 ವರ್ಷ ಆಗ್ಬಿಡ್ತು. ಇದರಲ್ಲಿ ಈ ದೇಶದವರ ಅನ್ನೋದಕ್ಕೆ ಏನಿದೆ ಅಂತ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಆಧಾರ್ ಕಾರ್ಡ್ ಪರಿಶೀಲನೆ, ರೊಚ್ಚಿಗೆದ್ದ ನಿವಾಸಿಗಳಿಂದ ಪ್ರತಿಭಟನೆ. ಕೋಗಿಲು ಅಕ್ರಮ ಒತ್ತುವರಿ ಜಟಾಪಟಿ ರಾಜಕಾರಣದಲ್ಲಿ ಮಾತಿನ ಸಮರವನ್ನೇ ಸೃಷ್ಟಿಸಿದೆ. ಮನೆ ಕೊಡ್ತೀವಿ ಎಂದಿರುವ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಬಿಜೆಪಿ ಸಮರ ಸಾರಿದೆ. ರಾಜ್ಯ ಸರ್ಕಾರದ ನಿರ್ಧಾರವೇ ಅಕ್ರಮ ಅಂತ ಆರೋಪಿಸುತ್ತಿದೆ. ಈ ನಡುವೆ ವಿಪಕ್ಷ ನಾಯಕ ಅಶೋಕ್ ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಭೇಟಿ ನೀಡಿದ್ರು. ವಸತಿ ಯೋಜನೆಯಡಿ ಮನೆ ಪಡೆದುಕೊಳ್ಳುವುದಕ್ಕೆ ಇರುವ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಂಡ್ರು. ರಾಜೀವ್ ಗಾಂಧಿ ವಸತಿ ನಿಗಮದ MD ಪರಶುರಾಮ್ ಅವರಿಗೆ ಬಿಜೆಪಿ ನಾಯಕರು ಪ್ರಶ್ನೆಗಳ ಸುರಿಮಳೆಗೈದ್ರು. ಈಗ ಕೋಗಿಲು ವಿಚಾರ, ಕೋಗಿಲಲ್ಲಿ ಈಗ ಮನೆ ಡೆಮಾಲಿಷನ್ ಮಾಡಿದ್ದಾರೆ, ಸರ್ಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಯಾವ ಪ್ರಾವಿಷನ್ ಅಡಿಯಲ್ಲಿ ಅವ್ರಿಗೆ ಕೊಡ್ತೀರಾ? ನಿಮ್ ಪ್ರಕಾರ ಅರ್ಜಿ ಹಾಕಿರೋರು 46,000 ಇದ್ದಾರೆ. ಅರ್ಜಿ ಹಾಕಿರೋರು 66,000, ಅದ ದುಡ್ಡು ಕೊಟ್ಟಿರೋರು 15,000. ಅವ್ರಿಗೂ ಕೊಟ್ಟಿಲ್ಲ ಇನ್ನ ಮನೆ. ರಾಜೀವ್ ಗಾಂಧಿ ವಸತಿ ನಿಗಮದ MDಯನ್ನ ಭೇಟಿಯಾದ ಬಳಿಕ ಅಶೋಕ್ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು. ಕಾನೂನು ಗಾಳಿಗೆ ತೂರಿದ್ರೆ ಹುಷಾರಂತ ಎಚ್ಚರಿಕೆ ಕೊಟ್ರು. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದ್ರಿ MD ಅವರಿಗೆ. ಹೌಸಿಂಗ್ ಬೋರ್ಡ್ MA ಹೇಳಿದ್ರಿ ನಾವು, ರಾಜೀವ್ ಗಾಂಧಿ ನೀವೇನ ಕಾನೂನು ವೈಲೇಷನ್ ಮಾಡಿದ್ರೆ ನಾಳೆ ಈ ಸರ್ಕಾರ 2 ವರ್ಷ ಆಮೇಲೆ ಹೊರಟೋತತೆ ಈ ಸರ್ಕಾರ. ಆಮೇಲೆ ಬಲಿಪಶು ಆಗೋರು ನೀವು. ಹೆಂಗೆ ಕೊಡ್ತೀರಾ ನೀವು? ಕಾನೂನನ್ನ ಗಾಳಿಗೆ ತೂರಿ. ಇದರಲ್ಲಿ ಕಂಡೀಷನ್ ಹಾಕಿದ್ದಾರೆ ಅವರು. ರೇಷನ್ ಕಾರ್ಡ್ ಇರಬೇಕು, ಆಧಾರು, ಅಲ್ಲಿ ಮನೆ ಇರೋಂಥ ಸರ್ಟಿಫಿಕೇಟು, ಬಾಡಿಗೆ ಇರೋವಂಥದ್ದು ಇದು ಒಂದು 10-12 ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಾವು ಕೇಳಿದ್ರಿ ಇದರಲ್ಲಿ ಈ ದೇಶದವರ ಅನ್ನೋದಕ್ಕೆ ಏನಿದೆ ಅಂತ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಮತ್ತೊಂದು ಕಡೆ ಕೋಗಿಲು ಲೇಔಟ್ಗೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಭೇಟಿ ಕೊಟ್ಟಿತ್ತು. ಈ ವೇಳೆ SR ವಿಶ್ವನಾಥ್ ಕೆಲವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸಿದ್ರು. ಆಗ ಮಹಿಳೆಯೊಬ್ರು ಡಿಜೆಹಳ್ಳಿ ವಿಳಾಸದ ಆಧಾರ್ ಕಾರ್ಡ್ ತೋರಿಸಿದ್ರು. ಈಗ ಸರ್ಕಾರ ಒಂದ್ ನಿಮಿಷ ಹೇಳಿದ್ದೀನಿ, ಸರ್ಕಾರ ನಿಮ್ ಪತ್ರ ನಿಂತ್ಬಿಡದೆ ಕೊಡ್ಬೇಕು ಅಂತ ಹೇಳಿ ನಾವೇನ್ ಹೇಳಿದ್ರು ಏನ್ ಮಾಡ್ಬೇಕು ಮಾಡ್ತಾರೆ. ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಕಟ್ಟಿ? 5 ವರ್ಷ 6 ವರ್ಷ 7 ವರ್ಷ ಆಯ್ತು. 7 ವರ್ಷ ಆಗ್ಬಿಡ್ತು. 7 ವರ್ಷ ಅಂತ ಹೇಳಿ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿನ ನಿವಾಸಿಗಳು ನಾವು ಹೊಸ ಮನೆಗೆ ಯಾವುದೇ ಅರ್ಜಿ ಕೊಟ್ಟಿಲ್ಲ, ಮನೆ ಹಂಚಿಕೆಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ, ದಿನಕ್ಕೊಬ್ರು ಬಂದು ದಾಖಲೆ ಕೇಳುತ್ತಿದ್ದಾರೆ, ನಾವು ಕೊಡ್ತಿದ್ದೇವೆ ಎಂದಿದ್ದಾರೆ. ಬಿಜೆಪಿ ಸತ್ಯ ಶೋಧನಾ ಸಮಿತಿ ಪರಿಶೀಲನೆ ನಡೆಸಿ ವಾಪಸ್ ಆಗ್ತಿದ್ದ ವೇಳೆ ಸಂತ್ರಸ್ತರಿಂದ ಪ್ರತಿಭಟನೆಯ ಬಿಸಿ ಎದುರಿಸಬೇಕಾಯಿತು. ಬಿಜೆಪಿಯವರು ವಾಪಸ್ ಹೋಗಿ ಅಂತ ಸ್ಥಳದಲ್ಲಿದ್ದ ಕೆಲವು ಸಂತ್ರಸ್ತ ಮಹಿಳೆಯರು ಧಿಕ್ಕಾರ ಕೂಗಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಕರೆದಿದ್ದಾರೆ. ಮತ್ತೊಂದು ಕಡೆ SR ವಿಶ್ವನಾಥ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಮನೆಗೆ ಮಾರಿ ಅತಿಕ್ರಮಕಾರರಿಗೆ ಉಪಕಾರಿ ಅಂತ ಅವರು ಯಾವುದೇ ರೆಕಾರ್ಡ್ ಇಲ್ಲ. ಸರ್ಕಾರ ಅಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ರಿಸರ್ವ್ ಮಾಡಿಟ್ಟಿವಿ ಅಂತ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಗೊತ್ತಿದ್ದು ಕೂಡ ನೀವು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅತ್ಲ ಕಡೆಗೆ ಇನ್ನೂ ಕೂಡ ಅವರನ್ನು ಮೆರೆಸ್ಕೊಂಡು ಕುತ್ಕೊಂತೀರಿ ಅಂತ ಹೇಳಿದ್ರೆ ನಾಳೆ ಭಯ ಭಕ್ತಿ ಏನಿರ್ತದೆ? ಯಾರು ಎಲ್ಲಿ ಬೇಕಾದ್ರೂ ಕಾಂಪೌಂಡ್ ಹಾಕ್ಕೊಂತಾರೆ. ಬಿಜೆಪಿ ವಿರೋಧದ ನಡುವೆ ಸರ್ಕಾರ ಮನೆ ಕೊಡುವುದಕ್ಕೆ ನಿರ್ಧರಿಸಿದೆ. ಈಗ ಮೂಲಗಳ ಪ್ರಕಾರ ಹಳೆ ದರದಂತೆ 1 BHK ಮನೆ ಕೊಡೋದಕ್ಕೆ ಮುಂದಾಗಿದೆ. ಅಂದ್ರೆ ಸದ್ಯದ ದರ 13,20,000 ರೂಪಾಯಿ ಇದ್ರೆ ಹಳೆ ದರ 11,20,000ಕ್ಕೆ ಮನೆ ಕೊಡಲಾಗ್ತಿದೆ ಎನ್ನಲಾಗಿದೆ. ಅಲ್ಲಿಗೆ ಅಕ್ರಮವಾಸಿಗಳಿಗೆ ಮನೆಯನ್ನು ಕೊಟ್ಟು ನಿಯಮವನ್ನು ಗಾಳಿಗೆ ತೂರಿದ ಆರೋಪಕ್ಕೆ ಸರ್ಕಾರ ಗುರಿಯಾಗಿದೆ. ಈಗ ಸದ್ಯದಲ್ಲಿ ನನ್ನ ಹಂತದಲ್ಲಿ ಇರುವಂತದ್ದು ಪರಿಷ್ಕೃತ ದರ 13,20,000.
ಅದು ಸರ್ಕಾರದ ನಿರ್ದೇಶನದ ಮೇಲೆಗೆ ನಾನು ಕ್ರಮ ಹೆಚ್ಚುವರಿ ಸಬ್ಸಿಡಿ ಸರ್ಕಾರ ಘೋಷಣೆ ಮಾಡಿದೆ ಹಿಂದೆ. ಆ ಥರ ಏನಾದರೂ ಸರ್ಕಾರ ಕ್ರಮ ತಗೊಂಡ್ರೆ ಅಥವಾ ನಮಗೇನಾದರೂ ಡೈರೆಕ್ಷನ್ ಕೊಟ್ಟರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಕಂದಾಯ ಇಲಾಖೆ ಮತ್ತು ಉತ್ತರ ಪಾಲಿಕೆ ಇಲಾಖೆ ಅಧಿಕಾರಿಗಳು ಜಿಬಿಎಗೆ ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ನ ಒಟ್ಟು 3 ಕಾಲೋನಿಗಳಲ್ಲಿ ಮನೆ ತೆರವಿನಿಂದ 1007 ಮಂದಿ ನಿರಾಶ್ರಿತರಾಗಿದ್ದಾರೆ ಅಂತ ವರದಿ ನೀಡಲಾಗಿದೆ. ಇನ್ನು ನಿರಾಶ್ರಿತರಿಗೆ ಮನೆ ಕೊಡುವ ವಿಚಾರವಾಗಿ ಮಾತನಾಡಿದ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್, ಅಲ್ಲಿನ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವುದು ಈಗ ಮುಖ್ಯ ಆದ್ಯತೆ. ಜಿಲ್ಲಾಧಿಕಾರಿಗಳು ಹಾಗೂ ಇತರೆ ಅಧಿಕಾರಿಗಳು ವಿಸ್ತೃತ ಪರಿಶೀಲನೆ ಮಾಡಿದ್ದಾರೆ. ಶೀಘ್ರದಲ್ಲೇ ಮನೆ ಪಡೆದವರ ಹೆಸರು ಸರ್ಕಾರವೇ ಘೋಷಣೆ ಮಾಡುತ್ತೆ ಅಂದ್ರು. ಇದು ಬೇಸಿಕಲಿ ಕೋಗಿಲು ಕ್ರಾಸ್ ಇದು ಕ್ವೆಶ್ಚನ್ ಇಸ್ ಆಫ್ ರಿಹ್ಯಾಬಿಲಿಟೇಷನ್ ಆಫ್ ದ ಪರ್ಸನ್ಸ್. ಅದಕ್ಕೆ DC ಅವರು ಮತ್ತು ಎಲ್ಲರೂ ಈಗಾಗಲೇ ಡೀಟೇಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಬಹುತೇಕ ಅದು ಬಂದ ತಕ್ಷಣ ಸಂಬಂಧಪಟ್ಟ ಹೌಸಿಂಗ್ ಡಿಪಾರ್ಟ್ಮೆಂಟ್ ಜೊತೆಗೆ ಸಂಪರ್ಕ ಮಾಡಿಬಿಟ್ಟು ಅದು ಯಾವ ರೀತಿಯಿಂದ ಕೊಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ತೀರ್ಮಾನ ಆಗ್ತದೆ, ಸರ್ಕಾರ ಮಾಡ್ತಾರೆ. ಕೋಗಿಲು ಲೇಔಟ್ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಪ್ರತಿನಿಧಿಸುವ ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಅಕ್ರಮ ಮನೆಗಳ ತೆರವು ಪ್ರಕರಣ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದ್ರು ಕಂದಾಯ ಸಚಿವರು ಮಾತ್ರ ಎಲ್ಲೂ ಕಾಣಿಸಿಕೊಳ್ತಿಲ್ಲ. ಹೀಗಂತ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಚಿವ ಕೃಷ್ಣ ಬೈರೇಗೌಡ ಕಾಣಿಯಾಗಿದ್ದಾರೆ ಅಂತ ಪೋಸ್ಟರ್ ಅಭಿಯಾನ ನಡೆಸುತ್ತಿದ್ದಾರೆ. ಸೋಮವಾರ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ನಿರ್ಧರಿಸಿದೆ. ಕಿರಣ್ ಹನಿಹಡ್ಕ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.